ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮೀನಾ ಮನೆಯಲ್ಲೇ ಇರ್ತಾಳೆ. ಮನೋಜ ಕೆಮ್ಕೊಂಡು ಕುಣ್ಕೊಂಡು ಬರ್ತಾ ಇರ್ತಾನೆ. ಅಕ್ಷಿ ಅಂತ ಇರ್ತಾನೆ. ಲೋ, ಏನಾಯ್ತು ನಿನಗೆ ಮನೋಜ? ಮನೆ ತುಂಬ ಹಿಂಗೆ ಸಿಂತ ಇದೆಯಾ ಅಂತ ಹೇಳಿದಾಗ, ಅಯ್ಯೋ ಡಸ್ಟಿಗೆ ಕಣಮ್ಮ, ಒಂಥರ ಶೀತ ಆಗಿಬಿಟ್ಟಿದೆ, ಅಲರ್ಜಿ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇರ್ತಾನೆ. ಆಗ, ಓ ಹೌದಾ, ಮೀನಾ ಬರ ಇಲ್ಲಿ ಅಂತ ಹೇಳ್ತಾರೆ. ಅತ್ತೆ ಅಂತ ಹೇಳಿದಾಗ, ನೋಡು ಶುಂಠಿ, ಈ ಮೆಣಸು ಇದನ್ನೆಲ್ಲ ಹಾಕ್ಬಿಟ್ಟು ಅವನಿಗೆ ಹಂಗೆ ಒಂದು ಕಷಾಯ ಥರ ಗಂಟು ಮಾಡಿಕೊಡೆ ಅಂತ ಹೇಳಿ ಹೇಳ್ತಾಳೆ. ಆಗ ಹಾಗೆ ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಡು ಅಂತ ಹೇಳಿ ಕೇಳ್ತಾಳೆ. ಆಗ ಯಾಕತ್ತೆ, ನಿಮ್ಮ ಕೈಗೆ ಏನಾಗಿದೆ? ಯಾಕೆ ಅವ್ರ ಹೆಂಡತಿ ಅನ್ನಿಸ್ಕೊಂಡಿರಿ ಇಲ್ವಾ? ರೋಹಿಣಿಗೆ ಅವ್ರು ಸೇವೆ ಮಾಡೋದಕ್ಕಾಗೋದಿಲ್ವಾ? ನಾನು ಯಾಕೆ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಕೇಳ್ತಾಳೆ. ಏಯ್ ಹುಡುಗಿ, ಏನು ಆ ಥರ ಮಾತಾಡ್ತಾ ಇದೆಯಾ? ಸುಮ್ಮನೆ ಅಮ್ಮ ಹೇಳಿದ್ವಾಗ ಮಾಡ್ಕೊಂಡು ಬಾ ಹೋಗು, ಇಲ್ಲ ಅಂದರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ನನಗೆ ತುಂಬಾ ಕೋಪ ಬರುತ್ತೆ. ರೂಮಿಗೆ ಹೋಗ್ತಾ ಇರ್ತಾಳೆ. ಏಯ್, ಅಡುಗೆ ಮನೆ ಇರೋದು ಆ ಕಡೆ, ನೀನೆಲ್ಲಿಗೆ ಹೋಗ್ತಾ ಇದೆಯಾ ಹುಡುಗಿ? ಏಯ್ ಅಂತ ಹೇಳಿ ಕೂಗ್ತಾನೆ ಇರ್ತಾನೆ. ಇವಳು ರೂಮಿಗೆ ಹೋಗ್ಬಿಟ್ಟು ಅಲ್ಲಿ ಬೆಲ್ಟ್ನೆ ತಕ್ಕಿರ್ತಾರೆ, ಅದನ್ನು ತೊಗೊಂಬರ್ತಾಳೆ. ನಿನಗೆ ಹೇಳ್ತಾ ಇರೋದು, ಹೋಗಿ ಕಾಫಿ ಮಾಡಿಕೊಂಡು ಅಮ್ಮ ಏನೋ ಹೇಳಿದ್ರಲ್ಲ ಅದನ್ನ ಮಾಡ್ಕೊಂಡು ತೊಗೊಂಬ ಹೋಗು ಬೇಗ ಅಂತ ಹೇಳಿ ಹೇಳ್ತಾನೆ. ಬಿಸ್ನೆಸ್ ಮ್ಯಾನಿಗೆ ಒಂದು ವ್ಯಾಲ್ಯೂನೇ ಇಲ್ಲಪ್ಪ, ಈ ಮನೆಯಲ್ಲಿ ಬೆಲೆನೇ ಕೊಡಲ್ಲ ಅಂತ ಇರ್ತಾನೆ. ಅಷ್ಟರಲ್ಲಿ ಅವಳು ಬೆಲ್ಟನ್ನು ತೋರಿಸಿ ರಪ್ಪ ಅಂತ ಒಂದು ಹೊಡೆದ್ಬಿಡ್ತಾಳೆ. ಆಗ, ಅಯ್ಯೋ ನನ್ನ ಮಗುಂಗೆ ಹೊಡಿತೀಯೇನೆ ನೀನು ಅಂತ ಹೇಳಿದಾಗ, ನನ್ನ ಸಹವಾಸಕ್ಕೆ ಬಂದರೆ ಯಾರನ್ನೂ ಬಿಡಲ್ಲ ನಾನು ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಸುಮ್ಮನೆ ಅವಳು ಗಪ್ಪ ಅಂತ ನಿಂತ್ಕೊಂಡ್ಬಿಡ್ತಾಳೆ. ಮನೋಜಂಗೆ ಅಮ್ಮ ನೋಡಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇಟ್ಕೊಂಡು ಚೆನ್ನಾಗಿ ಬಾರಿಸ್ತಾ ಇರ್ತಾಳೆ. ಇದಿಷ್ಟು ಸೋಮವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.